Hello guys, ಏನಪ್ಪ ಸಮಾಚಾರ ಅಂದರೆ ಇವತ್ತಿನ ವಿಷಯ ನಾವು ನಮ್ಮ ಫ್ರೆಂಡು ಈಜುಡೆಗೆ ಹೋಗಿದ್ವಿ ನೋಡಿ ನಮ್ಮ ಫ್ರೆಂಡ್ ಅವ್ರು ಹೆಂಗುರಿ ತೋರಿಸೋ ನಾವು ಹೋಗಿದ್ವಿ ಹೊರಗಡೆ ಆಡ್ತಿದ್ವಿ ನೋಡಿ ಅಲ್ಲಿ ಲಾಸ್ಟಲ್ಲಿ ನಮ್ಮ ಫ್ರೆಂಡು ಆಡ್ತವ್ರೆ ಫುಲ್ ಹೊಡೆದಾಟ ಆಡ್ತವ್ರು ಅವರಿಬ್ರು ನಾ ಸೈಡ್ ಹೋಗಿದ್ದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಹಾಗೆ ಗೈಸ್ ನಾವು ಈಜು ಆಡ್ಬಿಟ್ಟು ಬಂದ್ವಿ ಗೈಸ್. ಇವಾಗ ಬಟ್ಟೆ ಹಾಕೊಂಡ್ಬಿಟ್ಟು ನಾನು ಗಾಡಿಯಲ್ಲಿ ಬಂದೆ. ಹಾಗೆ ಇಲ್ಲಿ ನೋಡಿ ನೀರು ಬಾಟ್ಲ್ ಹಿಡ್ಕೊಂಡ್ಬಿಟ್ಟು ನಮ್ಮ ಫ್ರೆಂಡು ನೀರು ಬೇಕಂತಂದು ಕುಡಿಯೋಕೆ ತಂದ್ವಿ. ಹಾಗೆ ಇಲ್ಲಿ ಬೇಸಿಗೆಯಲ್ಲಿ ನಮ್ಮೂರ ಕಡೆ ಇಚ್ಚಳಣ್ಣ ಅಂತ ಆಗಿರುತ್ತೆ ಗೈಸ್. ಇಲ್ಲಿ ನೋಡಿ ನಮ್ಮ ಫ್ರೆಂಡವರೆಲ್ಲ ಆರಿಸ್ಕೊಳ್ತವ್ರೆ. ಇಲ್ಲಿ ಹೊಡಿತಾವೆ ನೋಡಿ ಗೈಸ್ ಇನ್ನೊಬ್ಬನು ಬಿತ್ತು ನೋಡಿ ಗೈಸ್. ಇಲ್ಲಿ ಇದೆ, ಇಲ್ಲೈತೆ ತಡೀರ ಅಂತ ತೋರಿಸ್ತೀನಿ ಇವಾಗ. ಇಲ್ಲೈತೆ ತಡೀರಿ, ಇಲ್ಲೈತೆ ನೋಡಿ ಗೈಸ್ ಇದು ಹಣ್ಣು. ಇಲ್ಲಿ ಹೋಯ್ತಡೆ ಇದೇ ನೋಡಿ ಹಣ್ಣಿಗ ಗೈಸ್. ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳು. ಗೈಸ್ ಹೇಗಿತ್ತು ನಮ್ಮ ಈಜು ಮತ್ತು ನಮ್ಮ ಹಣ್ಣುಗಳು ನಮ್ಮೂರ ಸೈಡು ಬೇಸಿಗೆ ಕಾಲದಲ್ಲಿ ಮಾತ್ರ ಆಗೋದು. ನಾನು ಎಲ್ಗೊಂಟಿರೋದಂದರೆ ಇವತ್ತು ಶಾಪುರು. ಯಾಕಪ್ಪ ಅಂದರೆ ನಮ್ಮ ಮಾಮವರು ಕರೆದಿದ್ರು, ಅದಕ್ಕೆ ಹೋಗ್ತಿದ್ದೀನಿ ಗೈಸ್. ಅಲ್ಲಿ ಹೋಗ್ಬಿಟ್ಟು ಸಿಗೋಣ ಬನ್ನಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಬಸ್ ಸ್ಟ್ಯಾಂಡಿಗೆ ಮಹಾಪ್ರಭು ನೀವೇನಿಲ್ಲಿ ಇವನ್ನೇ ನೋಡ್ತೀರಾ? ಹಾಗೆ ಗೈಸ್ ನಾನು ಶಾಪುರ್ಗೆ ಬಂದ್ಬಿಟ್ಟು ಎಗ್ರೆಸ್ಸಿಂದು ನಮ್ಮ ಅಮ್ಮವ್ರ ಜೊತೆ. ಹಾಗೆ ನಮ್ಮ ಶಾಪುರ್ ಬಸ್ ಸ್ಟ್ಯಾಂಡ್ ಹೇಗಿದೆ ಅಂತ ನೋಡೋಕೆ ಹೋಗಿದ್ದೆ. ಹಾಗೆ ಹೇಗಿತ್ತು ಹಾಗೆ ಇದೆ ಗೈಸ್ ನೋಡಿ ಹಿಂದುಗಡೆ. ಅಷ್ಟೇ ಗೈಸ್, ಅಷ್ಟೇ.